ನಮಸ್ಕಾರ ರೀ. ಬರ್ರಿ ಇವತ್ತ ಹೆಲ್ದಿ ಈ ಜವಿ ಗೋಧಿ ರವಾದು ಹುಗ್ಗಿ ಮಾಡೋದು ತೋರಿಸ್ತೀನಂತ್ರಿ. ಅದೇ ರೀ ಈ ಜವಿ ಗೋಧಿ ಪಾಯಸ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಬಿಲ್ಕುಲ್ ಹೆಲ್ದಿ ವೇನಾಗ ಕರೆಕ್ಟ್ ಮೆಜರ್ಮೆಂಟ್ನಾಗ ಹೆಂಗೆ ಮಾಡ್ಬೇಕಂತ ಈಗ ಮುಂದೆ ನೋಡ್ಕೊಂಬರಂಬರ್ರಿ. ಇಲ್ಲಿ 1 ಬಟ್ಟಲು ಬೆಲ್ಲ ತೊಗೊಂಡೇನ್ರಿ. ಸ್ವಲ್ಪ ಹಿಂಗೆ ಕ್ರಷ್ ಮಾಡಂದ್ರೇನ್ರಿ ಕುಟ್ಟಿ ತೊಗೊಂಡಿನಿ. ಅದ್ರಾಗ ಒಂದು 3 ಬಟ್ಟಲು ನೀರು ಹಾಕ್ಲತ್ತೀನಿ ರೀ ನಾನು. ಈ ನೀರಾಗ ಈ ಬೆಲ್ಲಕ್ಕೆ ಕರಗಿಸ್ಕೋಬೇಕಾಗ್ತದೆ. ನಮಗಿಲ್ಲಿ ಯಾವುದೇ ಥರದ್ದು ಪಾಕ ಮಾಡ್ಕೊಳ್ಳೋದು ಬೇಕಾಗಲ್ರಿ. ಬರೀ ಬೆಲ್ಲ ಈ ನೀರಾಗ ಕರಗಬೇಕು ಅಷ್ಟೇ. ನೋಡ್ರಿ, ಸ್ವಲ್ಪ ನೀರು ಬಿಸಿ ಆದು ಅಂದ್ರೆ ಬೆಲ್ಲ ಕರಗ್ತದೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಕುದಿಸಿನ್ರಿನ ಒಂದು 30 ಸೆಕೆಂಡ್ ಕುದಿಸಿರ್ಬೇಕು ಅಷ್ಟೇ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಂತ್ರಿ. ಮತ್ತೀಗ ಒಂದು ಪ್ಯಾನ್ನಾಗ ನಾ ಇಲ್ಲಿ ಒಂದು 2 ಚಮಚ ತುಪ್ಪ ಹಾಕ್ಲತ್ತೀನಂತ. ತುಪ್ಪ ಬಿಸಿ ಆಯ್ತಂದ್ರೆ ಏನು ಮಾಡ್ತೀನಿ ರೀ, ಒಂದಿಸು ಡ್ರೈ ಫ್ರೂಟ್ಸು ಸೇರಿಸ್ಲತ್ತೀನಿ ರೀ. ನಿಮಗೆ ಯಾವ ಇಷ್ಟ ಅವನು ಅವು ಸೇರಿಸ್ರಿ, ನಡೀತದೆ. ಕ್ವಾಂಟಿಟಿನೂ ಅಷ್ಟೇ ರೀ, ನಿಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ರಿ. ಈಗ ಇವಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹುರಿತೀನಿ ರೀ. ಜಾಸ್ತಿನೂ ಇಲ್ಲಿ ನಾನು ಬಣ್ಣ ಬದಲಿಸ್ಲಕ್ಕ ಬಿಡಲ್ಲ. ಸ್ವಲ್ಪ ಹುರಿದು ಅಂದ್ರೆ ಇವಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ. ನೋಡ್ರಿ, ಈಗ ಅದೇ ಪ್ಯಾನಿನಾಗ 1 ಬಟ್ಟಲು ಇಲ್ಲಿ ಜವಿ ಗೋಧಿ ರವೆ ತೊಗೊಂಡೇನ್ರಿ. ಈ ರವೆ ನೋಡ್ರಿ ನಾವು ಮನೆಯಾಗೆ ಅಂದ್ರೇನ್ರಿ ಜವಿ ಗೋಧಿ ತಂದು ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದೇವ್ರಿ. ಇದ್ರದ್ದು ಉಪ್ಪಿಟ್ಟು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಆದರೆ ನಾ ಇಲ್ಲಿ ಇವತ್ತು ಹುಗ್ಗಿ ಮಾಡೋದು ತೋರಿಸ್ತೀನಂತ. ಈಗ ಆ 1 ಬಟ್ಟಲು ರವಾದಾಗ ಏನು ಮಾಡ್ತೀನಿ ರೀ, ಮತ್ತು 1 ಚಮಚ ತುಪ್ಪ ಹಾಕ್ತೀನಂತ. ಹಾಕಿ ಇದಕ್ಕೆ ಹುರಿತೀನಂತ್ರಿ. ಸಣ್ಣ ಉರಿನಾಗ ಹುರಿಬೇಕಾಗ್ತದೆ. ಬೇಕಾದರೆ ನೀವು ಕುಕ್ಕರ್ನಾಗೂ ಇದು ಮಾಡ್ಕೋಬೋದು, ಜಲ್ದಿ ಆಗ್ತದೆ. ಈಗ ಇದಕ್ಕೆ ಹಾಗೆ ಕೈ ಬಿಡ್ಲಾರ್ದಂಗೆ ಹುರಿತೀನಂತ. ಒಂದು 5 ನಿಮಿಷ ಹುರಿದೀನಿ ರೀ. ಮತ್ತು ಇಲ್ಲಿ ನೋಡ್ರಿ, ಈಗ ಅವೇನು ಪಾಕ ಇತ್ತಲ್ರಿ ನಾವು ಮಾಡಿಟ್ಕೊಂಡಿದ್ದು ಬೆಲ್ಲದ ಪಾಕ, ಅದು ಇದ್ರಾಗ ಸೇರಿಸ್ಬಿಡ್ತೀನಂತ. ಸ್ವಲ್ಪ ಬಿಸಿ ಮಾಡ್ಕೊಂಡು ಸೇರಿಸಿದ್ರೂ ನಡೀತದೆ, ಜಲ್ದಿ ಕುದಿ ಬರ್ತದಂತ. ಅಂದ್ರೆ ಸೋಸ್ಕೊಂಡು ಹಾಕ್ಕೊಂಡಿನಿ. ಈಗ ಹಾಗೆ ಕೈ ಆಡಿಸ್ಕೊತಾ ಎಲ್ಲಿಂದ ತನಕ ಕುದಿಸ್ಬೇಕಂದ್ರೆ ಅದು ಗಟ್ಟಾಗಬೇಕ್ರಿ. ಅಂದ್ರೆ ನೀರೆಲ್ಲ ಅಟ್ಟಿಸ್ಬೇಕು, ಅಂದರೆ ಅದು ಪರ್ಫೆಕ್ಟಾಗಿ ಮೆತ್ತಗೆ ಕುದೀತದೆ. ಇದು ಗೋಧಿ ಅದಲ್ರಿ, ಹೀಗಾಗಿ ಜಲ್ದಿ ಕುದಿಯಲ್ಲ. ಹಾಗೆ ಏನಾರ ಸ್ವಲ್ಪ ಗಟ್ ಅನ್ನಿಸ್ಲತ್ತಿತ್ತು, ಚಲೋ ಕುದ್ದಿಲ್ಲ ಅಂದ್ರೆ ಏನು ಮಾಡಿರಿ, ಒಂದು ಬಟ್ಟಲು ಬಿಸಿನೀರು ಅಂದ್ರೆ ಏನ್ರಿ ಕುದಿಯೋ ನೀರು ಹಾಕ್ಕೊಂಡ್ರೂ ನಡೀತದೆ. ಮತ್ತು ಚೆಂದ ಕುದಿಸ್ಬೇಕಾಗ್ತದೆ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು 1/4 ಲೀಟರಷ್ಟು ಹಾಲು ಸೇರಿಸ್ಲತ್ತೀನಿ ರೀ. ಅಂದ್ರೆ ಕಾಯ್ದಾರಿದ ಹಾಲು ಅವರಿ, ಅವು ಬಿಸಿ ಹಾಲನ್ನು ಸೇರಿಸ್ಕೊಬೋದು, ನಡೀತದೆ. ಮತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕೀನಿ ರೀ. ಹಾಗೆ ನೋಡ್ರಿ, ಸಣ್ಣ ತುರಿದಿದ್ದು ಹಸಿ ಕೊಬ್ಬರಿ ಹಾಕೀನಿ. ಮತ್ತಿಲ್ಲಿ ಒಂದು 4 ಇಲೈಚಿ ರೀ, ಅದೇ ರೀ ಏಲಕ್ಕಿ, ಮತ್ತು ಒಂದಿಷ್ಟು ಗಸಗಸಿ ಏನು ಮಾಡೀನಿ ರೀ ಹುರಿದು ಪುಡಿ ಮಾಡಿ ಸೇರಿಸ್ತೀನಿ. ಮತ್ತು ಹುರಿದಿಟ್ಟಿದ್ದು ಈ ಡ್ರೈ ಫ್ರೂಟ್ಸ್ನು ಇದ್ರಾಗ ಹಾಕ್ಬಿಡ್ತೀನಂತ. ಈಗೇನ್ರಿ ಒಂದು ಫೈನಲ್ ಮಿಕ್ಸ್ ಕೊಡೋದೇ ರೀ. ಇದಕ್ಕೇನು ಜಾಸ್ತಿ ಕುದಿಸೋದು ಬೇಕಾಗಲ್ಲ. ಚಂದ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ನಮ್ಮದು ಹೆಲ್ದಿ ಜವಿ ಗೋಧಿ ರವಾದು ಇಲ್ಲಿ ಹುಗ್ಗಿ ಅಂದ್ರೇನ್ರಿ ಪಾಯಸ ರೆಡಿ ಆಗಿಬಿಡ್ತದ್ರಿ. ಮತ್ತು ಹಾಗಾದ್ರೆ ಇವತ್ತಿಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ. ಮತ್ತೆ ಸಿಗ್ತೇನಂದ್ರೆ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.